ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥರನ್ನ ವೇದಾಂತ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿ ಅಚ್ಯುತ ಪರೀಕ್ಷರು ಅವರಿಗೆ ಆನಂದ ತೀರ್ಥ ಅಂತ ಹೆಸರು ಕೊಡ್ತಾರೆ. ಅದಕ್ಕಿಂತ ಮುಂಚೆ ಏನ್ ಹೆಸರಿತ್ತು? ಪೂರ್ಣ ಪ್ರಜ್ಞರು ಅಂತ. ಆಮೇಲೆ ಅವರನ್ನ ಪಟ್ಟಾಭಿಷೇಕ ಮಾಡದ್ಮೇಲೆ ಆನಂದ ತೀರ್ಥರು ಅಂತ ಹೆಸರು ಕೊಡ್ತಾರೆ. ಇದಾಗಿ ಒಂದು ಸರಿ ಗುರುಗಳ ಜೊತೆ ಅವರು ಸಂಚಾರಕ್ಕೆ ಹೊರಟಿರ್ತಾರೆ. ಸಂಚಾರಕ್ಕೆ ಹೋದವರು ವಿಷ್ಣು ಮಂಗಲ ದೇವಸ್ಥಾನ ಅಲ್ಲಿ ಬರ್ತಾರೆ. ಅಲ್ಲೇನೆ ಭಿಕ್ಷೆ ಕೂಡ ಸ್ವೀಕಾರ ಮಾಡ್ತಾರೆ ವಿಷ್ಣುಮಂಗಲ ದೇವಸ್ಥಾನದಲ್ಲಿ. ಮಧ್ಯಾಹ್ನದ ಭಿಕ್ಷೆ ಅಂದ್ರೆ ಭೋಜನ. ಅದಾದ್ಮೇಲೆ ಅಲ್ಲಿನೊಬ್ಬ ಸ್ಥಳೀಯ ಯಜಮಾನ ಅವನೇನ್ ಮಾಡ್ತಾನೆ, ಶ್ರೀಮದಾಚಾರ್ಯರ ಜೀರ್ಣಶಕ್ತಿನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಬಾಳೆಹಣ್ಣುಗಳನ್ನ ಒಂದೊಂದೇ ಒಂದೊಂದೇ ಸುಲ್ದು ಸುಲ್ದು ಹಾಕ್ತಾನಂತೆ. ಆ ರೀತಿ ಶ್ರೀಮದಾಚಾರ್ಯರು ಅದನ್ನ ತಿಂತಾ ಬರ್ತಾರೆ. ಇವನು ಸುಲಿತಾ ಹಾಕ್ತಾ ಇರ್ತಾನೆ ಬಾಳೆಹಣ್ಣಿನ ಸಿಪ್ಪೆನ, ಆಚಾರ್ಯರು ತಿಂತಾ ಬರ್ತಾ ಇರ್ತಾರೆ. 200 ಬಾಳೆಹಣ್ಣು ತನಕ ಅವರು ತಿಂದು ಮುಗಿಸ್ತಾರಂತೆ ಶ್ರೀಮದ್ ಆಚಾರ್ಯರು. ಯಜಮಾನಂಗೆ ಸೋತು ಸುಣ್ಣ ಆಗ್ಬಿಡ್ತಾನೆ. ಅವನು ಎಷ್ಟು ಅಂತ ಸುಲಿತಾನೆ. ಅವನು ತಕ್ಷಣ ಪಾದಕ್ಕೆ ಬೀಳ್ತಾನಂತೆ. ಗುರುಗಳಿಗೆ ಆಶ್ಚರ್ಯ ತಡೆಯಕ್ಕಾಗೋದಿಲ್ಲ ಅಂತೆ. ಯಾರ ಗುರುಗಳು? ಅಚ್ಯುತ ಪ್ರೇಕ್ಷರು. ಅವರು ಏಕಾಂತದಲ್ಲಿ ಕೇಳ್ತಾರಂತೆ ಗುರುಗಳು, ಅಲ್ಲಪ್ಪ 200 ಬಾಳೆಹಣ್ಣು ತಿಂದ್ರೂ ಕೂಡ ನಿಮ್ ಹೊಟ್ಟೆ ಇನ್ನ ಚಿಕ್ಕದಾಗೆ ಇದೆಯಲ್ಲ, ಏನಾದ್ರೂ ಗುಟ್ಟು ಅಂತ ಕೇಳ್ತಾರೆ. ಆಗ ಶ್ರೀಮದಾಚಾರ್ಯರು ಹೇಳ್ತಾರಂತೆ, ನನ್ನ ಹೊಟ್ಟೆಲಿ ಹೆಬ್ಬೆಟ್ಟಿನಷ್ಟು ಅಂದ್ರೆ ನನ್ನ ಥಂಬು, ಹೆಬ್ಬೆಟ್ ಅಂದ್ರೆ ಥಂಬ್, ಆ ಥಂಬಷ್ಟು ಸೈಜ್ದು ದೊಡ್ಡ ಜಠರಾಗ್ನಿ ಇದೆ. ಇವನ್ ವಿ ಆಲ್ ವಿಲ್ ಬಿ ಹ್ಯಾವಿಂಗ್ ಜಠರಾಗ್ನಿ ಅಂದ್ರೆ ಡೈಜೆಸ್ಟಿವ್ ಫೈರ್ ಅಂತ ಏನ್ ಹೇಳ್ತೀವಿ, ಅದಿರೋದ್ರಿಂದಾನೇ ನಾವು ಊಟ ಮಾಡಿದ್ದು ಜೀರ್ಣ ಆಗ್ತಾ ಇರೋದು. ಅದರ್ವೈಸ್ ಹೇಳ್ತಾರೆ ನೋಡಿ, ಮಂದಾಗ್ನಿ ಆಗಿದೆ ಅಂತ ಹೇಳ್ತಾರೆ. ಜಠರಾಗ್ನಿ ಮಂದ ಆಗಿದೆ ಅಂದ್ರೆ ವೀಕ್ ಆಗಿದ್ರೆ ಏನಾಗುತ್ತೆ? ಇಂಡೈಜೆಷನ್ ಎಲ್ಲ ಆಗುತ್ತೆ. ಇಂಡೈಜೆಷನ್ ಮೇನ್ಲಿ ಹ್ಯಾಪನ್ಸ್ ಬಿಕಾಸ್ ಆಫ್ ದ ವೀಕ್ ಡೈಜೆಸ್ಟಿವ್ ಫೈರ್. ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ನನ್ನ ಹೊಟ್ಟೆಯಲ್ಲಿ ಹೆಬ್ಬೆಟ್ಟಿನ ಗಾತ್ರದಷ್ಟು ದೊಡ್ಡದಾಗಿರೋ ಜಠರಾಗ್ನಿ ಇದೆ. ಇಡೀ ಜಗತ್ತನ್ನೇ ಬೇಕಾದ್ರೆ ಅದು ಸುಟ್ಟು ಬಿಡ್ಬೋದು. ಆದ್ರೆ ಉಪವಾಸ ಕೂತಾಗ ನಮ್ಮನ್ನು ಸುಡ್ಬೇಕಲ್ಲ, ಅದು ಒಳಗಡೆಯಿಂದ ನಮ್ಗೊಂಥರ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಆಗ್ಬೇಕಲ್ಲ, ಅದೆಲ್ಲ ಆಗಲ್ಲ ಅಂತೆ. ಕೂತ್ರು ಕೂಡ ನನಗೆ ಹಿತಕಾರಿಯಾಗಿರುತ್ತೆ, ಆರಾಮಾಗಿರ್ತೀನಿ ನಾನು ಆಗ್ಲೂ ಕೂಡ. ಈಗ ಏಕಾದಶಿ ಉಪವಾಸ ಮಾಡಬೇಕು, ಅವಾಗ ಕೆಲವೊಬ್ರು ಜನಗಳಿಗೆ ಆಗಲ್ಲ, ಅಸಿಡಿಟಿ ಇರೋರ್ಗೆ. ಅವ್ರು ಉಪವಾಸ ಮಾಡಿದ್ರು ಅಂದ್ರೆ, ಫಾಸ್ಟಿಂಗ್ ಮಾಡಿದ್ರು ಅಂದ್ರೆ ಅವ್ರಿಗೆ ಅಸಿಡಿಟಿ ಪ್ರಾಬ್ಲಮ್ ಎಲ್ಲ ಶುರುವಾಗುತ್ತೆ. ಅಸಿಡಿಟಿ ಅಂದ್ರೆ ಏನು? ತುಂಬಾ ಡೈಜೆಸ್ಟಿವ್ ಪವರು ಒಳಗಡೆಯಿಂದ ಜನರೇಟ್ ಆಗಿರುತ್ತೆ, ಆದ್ರೆ ನಾವು ಊಟ ಕೊಡ್ತಾ ಇರಲ್ಲ ಅದಕ್ಕೆ. ಅವಾಗ ಏನಾಗುತ್ತೆ? ಅಸಿಡಿಟಿ ಆಗುತ್ತೆ. ಅದಕ್ಕೆ ಶ್ರೀಮದಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ, ನನ್ನ ಒಳಗಿರೋ ಜಠರಾಗ್ನಿ ಏನಿದೆ ಇಡೀ ಜಗತ್ತನ್ನೇ ಬೇಕಾದ್ರೆ ಸುಡುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ನಾನು ಉಪವಾಸ ಇದ್ದಾಗ ಅದ್ ನನಗೆ ಕೋಆಪರೇಟಿವ್ ಆಗೇ ಇರುತ್ತೆ, ಅದ್ ನನಗೇನ್ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾರಂತೆ. ಒಂದ್ ಕಡೆ ಸಭೆ ಸೇರಿರ್ತಾರೆ. ಆಗ ಶ್ರೀಮದಾಚಾರ್ಯರು ಹೇಳ್ತಾರೆ, ವೇದಗಳಿಗೆ 3 ಅರ್ಥಗಳಿದೆ. ಅಂದ್ರೆ ವೇದಗಳನ್ನ ನಾವು ಆಕ್ಚುಯಲ್ ಆಗಿ ನೋಡಿದ್ರೆ ಅರ್ಥ ಆಗೋದೊಂದು, ಅದಕ್ಕೆ ಇನ್ನ 3 ರೀತಿ ಅರ್ಥಗಳನ್ನ ಮಾಡಬಹುದು ಅಂತ ಹೇಳ್ತಾರೆ. ಮಹಾಭಾರತಕ್ಕೆ 10 ಅರ್ಥಗಳು ಇದೆ. ಮಹಾಭಾರತನ 10 ಅರ್ಥಗಳು ಮಾಡ್ಬೋದು. ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳಿದೆ. ಒಂದೇ ವಿಷ್ಣು ಸಹಸ್ರನಾಮ 1000 ನಾಮಗಳೇನಿದೆ ಭಗವಂತಂದು, ಒಂದೊಂದು ನಾಮಕ್ಕೂ ಕೂಡ 100 ಅರ್ಥ ಹೇಳ್ಬೋದು. ಹಾಗಿದೆ ಅಂತ ಹೇಳೋದ್ ಮಾತ್ರ ಅಲ್ಲ, ಬರೀ ಬಾಯಲ್ಲಿ ಹೇಳೋದು ಇಟ್ ಈಸ್ ವೆರಿ ಈಸಿ. ಈಗ ನಾನು ಹೇಳ್ತಾ ಇದ್ದೀನಿ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳಿದೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅಂತ. ಎಲ್ಲಿ ಹೇಳಿ ನೋಡೋಣ ಅಂದ್ರೆ ಒಂದರ್ಥ ಹೇಳ್ಬೋದೇನೋ, ಎರಡನೇ ಅರ್ಥ ನನಗೆ ಬರಲ್ಲ. ಆದ್ರೆ ಶ್ರೀಮದಾಚಾರ್ಯರು ಹಾಗಲ್ಲ. ಅವ್ರು ಹೇಳಿದ್ರು, ಹೇಳಿದ್ದಕ್ಕೆ ತಕ್ಕನಾಗೆ ಅವ್ರೇನ್ ಮಾಡ್ತಾರೆ? ನಡ್ಕೋತಾರೆ. ವಿಷ್ಣು ಸಹಸ್ರನಾಮದ 100 ಅರ್ಥಗಳೇನಿದೆ ಅದಷ್ಟನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರಂತೆ. ಪಂಡಿತರಿಗೆಲ್ಲ ಶಾಕ್ ಆಗ್ಬಿಡುತ್ತೆ, ಅಲ್ಲಿರೋರ್ಗೆಲ್ಲ ಕೈ ಮುಗಿದು ಬಿಡ್ತಾರಂತೆ. ಅದೇ ರೀತಿ ಮತ್ತೊಂದು ಸಭೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ಅಪಾಲ ಅಂತ ಒಂದು ಪದ, ಆ ಅಪಾಲ ಅನ್ನೋ ಪದಕ್ಕೆ ಸುಂದರಿ ಅಂತ ಅರ್ಥ ಅಂತ ಹೇಳ್ತಾರಂತೆ. ಆಗ ಪಂಡಿತರು ಅದನ್ನ ಒಪ್ಪಲ್ವಂತೆ. ಅವ್ರು ಹೇಳ್ತಾರಂತೆ, ಇಲ್ಲ ಇಲ್ಲ, ಅಪಾಲ ಅಂತಂದ್ರೆ ಕುಷ್ಠರೋಗಿ ಅಂತ ಹಠ ಹಿಡಿತಾರವ್ರು. ನೀವು ತಪ್ಪರ್ಥ ಹೇಳ್ತಾ ಇದ್ದೀರಾ ಅಂತ. ಆಗ ಆಚಾರ್ಯರು ಹೇಳ್ತಾರೆ, ಜಾಸ್ತಿ ಡಿಬೇಟ್ ಮಾಡಕ್ ಹೋಗಲ್ಲ ಅವರು. ಅದಕ್ಕೆ ಅವ್ರು ಹೇಳ್ತಾರೆ, ಇನ್ ಸ್ವಲ್ಪ ಹೊತ್ತಲ್ಲೇ ಮತ್ತೊಬ್ಬ ಪಂಡಿತ ಬರ್ತಾನಪ್ಪ, ಅವನನ್ನ ಬೇಕಾದ್ರೆ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೊಟ್ಟೋಗ್ಬಿಡ್ತಾರೆ. ಅವರು ಮಾರ್ಗದಲ್ಲಿ ಸಾಗ್ಬಿಡ್ತಾರೆ. ಆಗ ಆಶ್ಚರ್ಯ ಏನು ಅಂದ್ರೆ, ಸ್ವಲ್ಪ ಹೊತ್ತಲ್ಲೇನೆ ಒಬ್ರು ಪಂಡಿತರು ಬರ್ತಾರಂತೆ. ಪಂಡಿತರು ಬಂದು ಅಪಾಲ ಅನ್ನೋ ಶಬ್ದಕ್ಕೆ ಸುಂದರಿ ಅಂತ ಅರ್ಥ ಅಂತ ಹೇಳ್ತಾರಂತೆ.
ಆಗ ಅಲ್ಲಿರೋ ಬೇರೆ ಪಂಡಿತರಿಗೆ ಆಶ್ಚರ್ಯ ಮಾತ್ರ ಅಲ್ಲ, ಹೌದು ಶ್ರೀಮದಾಚಾರ್ಯರನ್ನು ಸುಂದರಿ ಅಂದ್ರು, ಇವರು ಸುಂದರಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಅವ್ರಿಗೆ ಏನಾಗತ್ತೆ ಅಂದ್ರೆ, ಇನ್ ಸ್ವಲ್ಪ ಹೊತ್ತಲ್ಲಿ ಒಬ್ಬ ಪಂಡಿತ ಬರ್ತಾನೆ, ಅವನನ್ನೇ ಕೇಳ್ಕೊಳ್ಳಿ ನೀವು ಅಂತ ಹೊಟ್ಟೋದ್ರಲ್ಲ, ಹಾಗಾದ್ರೆ ಭವಿಷ್ಯತ್ ಜ್ಞಾನ ಕೂಡ ಇದೆ, ಮುಂದೆ ಆಗೋದಂತದನ್ನ ಹೇಳ್ಬಿಟ್ರಲ್ಲ ಅವರು. ಸೊ ಹಾಗಾಗಿ ಆ ಜ್ಞಾನನೂ ಇದೆ ಅಂತ ಹೇಳಿ ಅವರು ನಿರ್ಧಾರ ಮಾಡ್ತಾರೆ. ಕಾಲಾಂತರದಲ್ಲಿ ಏನಾಗುತ್ತೆ, ತುಂಬಾ ಸಮಯಗಳು ಕಳೆದ ಮೇಲೆ ಶ್ರೀಮದಾಚಾರ್ಯರು ಅವರು ಗುರುಗಳಾದಂತಹ ಅಚ್ಯುತ ಪ್ರೇಕ್ಷರು ಇವರ ಅಪ್ಪಣೆಯನ್ನ ಪಡ್ಕೊಂಡು ಬದರಿಗೆ ಬರ್ತಾರೆ. ಗೀತಾ ಭಾಷ್ಯವನ್ನ ರಚನೆ ಮಾಡ್ತಾರೆ. ಗೀತೆಗೆ ಭಾಷ್ಯ, ಕಮೆಂಟರಿ, ಆಯ್ತಾ? ಗೀತೆ ಹೇಗಿದೆ ಹಾಗೆ ನಮಗ್ ಅರ್ಥ ಆಗಲ್ಲ, ಆಸ್ ಇಟ್ ಈಸ್ ಅಂತ ಹೇಳಬಹುದು, ಆದ್ರೆ ಎಷ್ಟೊಂದನ್ನ ಆಸ್ ಇಟ್ ಈಸ್ ನಾವು ತಗೊಳೋದಕ್ಕಾಗೋದಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರ ಭಾಷ್ಯ ಬೇಕಾಗತ್ತೆ. ಕಮೆಂಟ್ರಿ ಬರೆದು ಗುರುಗಳಿಗೆ ಕೊಟ್ಟು ಇದನ್ನ ಅಧ್ಯಯನ ಮಾಡ್ತಾ ಇರಿ. ನೋಡಿ, ಗುರುಗಳಿಗೆ ಗೀತಾ ಭಾಷ್ಯವನ್ನ ಕೊಡ್ತಾರೆ. ಅವರು ಜನ್ಮದಲ್ಲಿ ಮಾತ್ರ ಗುರುಗಳಷ್ಟೇ, ಆದ್ರೆ ಯೋಗ್ಯತೆಯಲ್ಲಿ ಶ್ರೀಮದಾಚಾರ್ಯರೇ ಗುರುಗಳಿಗೆ ಎಷ್ಟೊಂದೆಲ್ಲ ಹೇಳ್ಕೊಡ್ತಾ ಇದ್ರು. ಆಯ್ತಾ? ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಅದೇ ಗೀತಾ ಭಾಷ್ಯನ ನಾರಾಯಣ ದೇವರ ಮುಂದೆ, ಬದ್ರಿಯಲ್ಲಿ ನಾರಾಯಣ ದೇವ್ರೇನಿದ್ದಾರೆ ಅವ್ರಿಗೆ ಸಮರ್ಪಣೆ ಮಾಡ್ತಾರೆ. ಭಗವಂತನ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತಾರೆ. ನಾವೆಲ್ಲ ಮ್ಯಾಕ್ಸಿಮಮ್ ಹಣ್ಣು, ಕಾಯಿ, ತೆಂಗಿನಕಾಯಿ, ಹಣ್ಣು, ಹೂವ ಆ ತರ ತಗೊಂಡು ಹೋಗ್ತೀವಿ. ಆದ್ರೆ ಶ್ರೀಮದಾಚಾರ್ಯರ ಯೋಗ್ಯತೆ ದೊಡ್ಡದು. ಗೀತಾ ಭಾಷ್ಯವನ್ನೇ ಗ್ರಂಥವನ್ನ ರಚನೆ ಮಾಡಿಕೊಂಡು ಬದ್ರಿ ನಾರಾಯಣನಿಗೆ ಸಮರ್ಪಣೆ ಮಾಡ್ತಾರೆ. ಆ ಗೀತಾ ಭಾಷ್ಯನ ಭಗವಂತನ ಮುಂದೆ ಸಮರ್ಪಣೆ ಮಾಡಿದಾಗ ಅದರಲ್ಲಿ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಬರ್ದಿರ್ತಾರೆ. ಅಂದ್ರೆ ಗೀತೆಗೆ ಅರ್ಥವನ್ನ ನನಗ್ ಶಕ್ತಿ ಇದ್ದಷ್ಟು ಮಟ್ಟಿಗೆ ನಾನ್ ಬರ್ದಿದ್ದೀನಿ ಅಂತ. ಅದಕ್ಕೆ ನಾರಾಯಣ ಹೇಳ್ತಾನಂತೆ, ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಬರಿಬೇಡಿ, ಲೇಷತಃ ಅಂತ ಹಾಕೊಳ್ಳಿ ಅಂತ ಹೇಳ್ತಾರಂತೆ. ಯಾಕಂದ್ರೆ ಗೀತೆದು ಸೂಕ್ಷ್ಮ ಅರ್ಥ ತಿಳಿದಿದೆ, ಆದ್ರೆ ತಿಳಿದಿದ್ದನ್ನೆಲ್ಲ ಹೇಳಬೇಕು ಅಂತಿಲ್ಲ. 1ನೇ ಕ್ಲಾಸ್ ಟೀಚರು 5ನೇ ಕ್ಲಾಸ್ ಮಕ್ಕಳಿಗೂ ಪಾಠ ಮಾಡ್ತಾರೆ. ಹಾಗಂತ 5ನೇ ಕ್ಲಾಸ್ ಮಕ್ಕಳಿಗೆ ಮಾಡೋ ಪಾಠನ 1ನೇ ಕ್ಲಾಸ್ ಮಕ್ಕಳಿಗೆ ಮಾಡಲ್ಲ. 1ನೇ ಕ್ಲಾಸ್ ಮಕ್ಕಳಿಗೆ CAT, CAT, MAT, ಮ್ಯಾಟ್ ಹೇಳ್ಕೊಟ್ರು ಅಂದ ಮಾತ್ರಕ್ಕೆ ಈ ಟೀಚರ್ಗೆ ಇಷ್ಟೇ ಬರೋದು ಅಂತ ನಾವು ಹೇಳಕ್ ಆಗೋದಿಲ್ಲ. ಟೀಚರ್ಗೆ ತುಂಬಾ ಬರುತ್ತೆ, ಆದ್ರೆ ಮಕ್ಕಳ ಯೋಗ್ಯತೆ ಪುಟ್ಟದಾಗಿರೋದ್ರಿಂದ ಮಕ್ಕಳಿಗೆ CAT, CAT, MAT, ಮ್ಯಾಟ್ ಮಾತ್ರ ಹೇಳ್ಕೊಡ್ತಿರ್ತಾರೆ. ಹೇಗೋ ಹಾಗೆಯೇ ಶ್ರೀಮದಾಚಾರ್ಯರು ಜೀವೋತ್ತಮರು. ಅಂಥ ಜೀವೋತ್ತಮರಾದಂತಹ ಶ್ರೀಮದಾಚಾರ್ಯರು ಶಕ್ತಿತಃ ಅಂದ್ರೆ ನನಗ್ ಗೊತ್ತಿದ್ದಷ್ಟೇ, ನನಗ್ ಶಕ್ತಿ ಇದ್ದಷ್ಟೇ ಬರ್ದಿದ್ದೀನಿ ಅಂತ ಅಲ್ಲ, ಲೇಷತಃ ಅಂದ್ರೆ ಇದು ಲಿಮಿಟೆಡ್ ಆಗಿ ನಾನು ನಿಮ್ಗೆ ಸುಮ್ಮನೆ ಹಿಂಗೆ ಟಚ್ ಕೊಟ್ಟಿದ್ದೀನಿ, ಇಂಟ್ರಡಕ್ಷನ್ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡಿದ್ದೀನಿ. ತುಂಬಾ ಇದೆ ಗೀತೆ ಬಗ್ಗೆ ಹೇಳೋದು, ಸೂಕ್ಷ್ಮಾರ್ಥಗಳು, ಆದ್ರೆ ಎಲ್ರಿಗೂ ಹೇಳಿದ್ರೆ ಅರ್ಥ ಆಗ್ಬೇಕಲ್ಲ, ಸರಿಯಾಗಿ ಹೇಳಿದ್ರೇನೆ ಗೊತ್ತಾಗಲ್ಲ. ಶ್ರೀಮದಾಚಾರ್ಯರ ಭಾಷ್ಯಗಳೇ ನಮ್ಗೆ ಅರ್ಥ ಮಾಡ್ಕೊಳೋದಕ್ ಬರೋದಿಲ್ಲ. ಅದಕ್ಕೆ ಜಯತೀರ್ಥರು ಬರ್ತಾರೆ ಎಷ್ಟೋ ಕಮೆಂಟ್ರಿ ಕೊಡೋದಿಕ್ಕೆ, ರಾಯರ್ ಮಾಡಿದ್ದಾರೆ ಗೀತಾ ವಿವೃತ್ತಿ ಎಲ್ಲ, ಅದೂ ಗೊತ್ತಾಗಲ್ಲ ನಮ್ಗೆ. ಹಾಗಿರ್ಬೇಕಾದ್ರೆ ಇನ್ನ ಎಷ್ಟೋ ಜನ ಯತಿಗಳು ಅದನ್ನ ಸಿಂಪ್ಲಿಫೈ ಮಾಡಿ 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 ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ನಮ್ಗೆ ಅರ್ಥ ಆಗಲ್ಲ ಗೀತೆ. ಅಂಥದ್ರಲ್ಲಿ ಶ್ರೀಮದಾಚಾರ್ಯರ ಯೋಗ್ಯತೆ ಏನು? ಹಾಗಾಗಿ ಆ ರೀತಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ನಾರಾಯಣ ಭಗವಂತ ಹೇಳ್ತಾನಂತೆ. ಯಾಕಂದ್ರೆ ಗೀತೆ ಸೂಕ್ಷ್ಮಾರ್ಥ ಗೊತ್ತಿದೆ, ಎಲ್ಲ ಹೇಳಿರಲ್ಲ, ಸ್ವಲ್ಪ ಹೇಳಿದ್ದೀರಾ ಅಷ್ಟೇ ಅಂತ ಭಗವಂತ ಹೇಳ್ತಾನಂತೆ. ಆಚಾರ್ಯರು ಆಯ್ತು ಅಂತ ಒಪ್ಕೋತಾರೆ. ಒಂದಿನ ಆಚಾರ್ಯರು ಗೀತಾ ಭಾಷ್ಯನ ಬದರಿಯಲ್ಲಿ ದೇವಸ್ಥಾನದಲ್ಲೇ ಅವರು ಪ್ರವಚನ ಕೊಡ್ತಾ ಇರ್ತಾರೆ. ಆಗೇನಾಯ್ತು, ಶಿಷ್ಯರೆಲ್ಲ ಮಲಗ್ ಬಿಡ್ತಾರಂತೆ, ವಿಶ್ರಾಂತಿ ತಗೋತಾರೆ, ಕತ್ಲಾಯ್ತು, ಮಲಗ್ತಾರೆ. ಇದ್ದಕ್ಕಿದ್ದಂಗೆ ನಾರಾಯಣ ನೆಲಕ್ಕೆ ಬಡಿತಾನಂತೆ. ನಾರಾಯಣ ನೆಲಕ್ಕೆ ಬಡ್ದು ಉಚ್ಛತಾಂ ಉಚ್ಛತಾಂ ಅಂತ ಹೇಳ್ತಾರೆ. ಪಾಠ ಮಾಡಿ, ಪಾಠ ಹೇಳ್ರಿ ಅಂತ ಗಟ್ಟಿಯಾಗಿ ಹೇಳ್ತಾನಂತೆ ನಾರಾಯಣ. ಆ ಶಬ್ದ, ನಾರಾಯಣ ಹೇಳಿ ಶಬ್ದ ಉಚ್ಛತಾಂ ಅನ್ನುವಂಥದ್ದು, ಆ ಭಗವಂತ ಏನ್ ಮಾತಾಡದ್ನಲ್ಲ, ಪಾಠ ಮಾಡಿ ಹೇಳಿ ನೀವು ಪಾಠನ ಅಂತ, ಅದು ಎಲ್ರಿಗೂ ಕೇಳಿಸ್ತಂತೆ, ಅಲ್ಲಿದ್ದವ್ರಿಗೆಲ್ಲ ಕೇಳಿಸ್ತಂತೆ. ತಕ್ಷಣ ಎಲ್ಲ ಎದ್ದು ಕೂತ್ಕೋತಾರಂತೆ. ಶ್ರೀಮದಾಚಾರ್ಯರು ಪಾಠ ಮುಂದುವರಿಸ್ತಾರೆ. ಇದು ಶ್ರೀಮದಾಚಾರ್ಯರು ಪಾಠ ಹೇಳಬೇಕಾದ್ರೆ
ಭಗವಂತ ಹಿಮ್ಸೆಲ್ಫ್ ನಿಲ್ಸಿದ್ದಾರೆ, ಜನ ವಿಶ್ರಾಂತಿ ತಗೋತಾ ಇದ್ದಾರೆ ಅಂತ ಶಿಷ್ಯರು. ಆದ್ರೆ ಭಗವಂತ ಬಿಡ್ಲಿಲ್ಲ. ನಾನ್ ಕೇಳಿಸ್ಕೊತಾ ಇದ್ದೀನಿ, ಅವ್ರು ಮಲ್ಕೊಂಡ್ರೆ ಮಲ್ಕೊಂಡ್ಲಿ, ನನಗ್ ಹೇಳು ಪಾಠ, ನಾನ್ ಕೇಳಿಸ್ಕೊತಾ ಇದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಮ್ಗೆ ಇಮ್ಯಾಜಿನ್ ಆದ್ರೂ ಮಾಡ್ಕೊಳೋದಕ್ಕೆ ಸಾಧ್ಯನಾ? ಭಗವಂತ ಸ್ವತಃ ಬಂದು ಶ್ರೀಮದಾಚಾರ್ಯರ ಪಾಠಗಳನ್ನ ಕೇಳ್ತಾ ಇದ್ದ ಅಂತಂದ್ರೆ ಯಾವ ರೀತಿ ಶ್ರೀಮದಾಚಾರ್ಯರ ಪಾಠ ಮಾಡ್ತಾ ಇದ್ರು ಅಂತ. ಆ ರೀತಿ ಅಂತ ಶ್ರೀಮದಾಚಾರ್ಯರ ಜೀವನ ಚರಿತ್ರೆನ ನಾವಿವತ್ತು ಕೇಳ್ತಾ ಇದ್ದೀವಿ ಅಂತಂದ್ರೆ ನಾವು ಅದನ್ನೇ ಆ ಗ್ರೇಟ್ನೆಸ್ ಅರ್ಥ ಆಗ್ಬೇಕು. ಅದಕ್ಕೇನೆ ನಾವು ಇದನ್ನೆಲ್ಲ ಯಾಕೆ ತಿಳಿಬೇಕು ಅಂತಂದ್ರೆ, ಸಾಮಾನ್ಯದವ್ರಲ್ಲ ಶ್ರೀಮದಾಚಾರ್ಯರು. ಭಗವಂತ ನೆಲ ಬಡ್ದು ಬಿಟ್ಟು ಹೇಳು ಪಾಠ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಭಗವಂತನಿಗೆ ಸಮ್ಮತವಾಗಿರೋ ಪಾಠ ಹೇಳಿದ್ದಾರೆ. ಭಗವಂತನ್ಗೆ ಅಗೇನ್ಸ್ಟ್ ಆಗಿ ಹೇಳಿದ್ರೆ ಭಗವಂತ ಹೇಳು ಅಂತ ಹೇಳ್ತಿರ್ಲಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಏನೆಲ್ಲ ಹೇಳಿದಾರೋ ಅದು ನಾರಾಯಣನಿಗೆ ಸಮ್ಮತವಾಗಿರುವಂತಹ ಪಾಠ, ವೇದವ್ಯಾಸ ದೇವರಿಗೆ ಸಮ್ಮತವಾಗಿರುವಂತಹ ಪಾಠ. ಅಂತ ಪಾಠನ ನಾವು ಕೇಳಬೇಕು ಹೊರತು ಬೇರೆ ಪಾಠ ಅಲ್ಲ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಒಂದು ಮಂಡಲ ಅಂದ್ರೆ 48 ಡೇಸ್ ಅಂತ ಹೇಳ್ತೀವಿ. ಮೌನ ವ್ರತ, ಕಾಷ್ಟ ಮೌನ ಅಂತ ಹೇಳ್ತಾರೆ. ಆ ಮೌನ ವ್ರತವನ್ನ ಶ್ರೀಮದಾಚಾರ್ಯರು ಆಚರಣೆ ಮಾಡ್ತಾ ಇರ್ತಾರೆ. ಅರ್ಲಿ ಮಾರ್ನಿಂಗ್ ನಾವೆಲ್ಲ ಹೇಳ್ತೀನಿ ಪಾಠದಲ್ಲಿ, ಸನ್ರೈಸ್ಗಿಂತ ಮುಂಚೆ ಎದ್ದೋಳ್ಬೇಕು ಅಂತ. ಸನ್ರೈಸ್ ಅಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲೇ ಶ್ರೀಮದ್ ಆಚಾರ್ಯರು ಎದ್ದು, ಅಲಕಾನಂದ ಹೇಗಿರುತ್ತೆ ನದಿ, ಆಗ ಹಿಮ ಕರ್ಗಿ ಗಂಗೆ ಬರ್ತಾ ಇರ್ತಾಳೆ, ಹಿಮಾಲಯದಿಂದ ಬರೋ ಗಂಗೆ. ಜನ ಕೈ ಬೆರಳಿರೋದಕ್ಕೂ ಹೆದರ್ಕೋತಾರೆ, ಹಂಗೆ ಐಸ್ ತರ ಫ್ರೀಸ್ ಆಗ್ಬಿಡ್ತೀವಿ, ಅಷ್ಟು ಕೋಲ್ಡ್ ವಾಟರ್ ಇರುತ್ತೆ. ಆ ಕೋಲ್ಡ್ ನೀರಲ್ಲಿ ಗಂಗೆ ನದಿಲಿ ಸ್ನಾನ ಮಾಡ್ತಿದ್ರಂತೆ ಶ್ರೀಮದಾಚಾರ್ಯರು. ಮಂಜುಗಡ್ಡೆ ಕರಗಿ ಆಗ್ತಾನೆ ಬರ್ತಾ ಇರುವಂತ ನೀರದು ಬದ್ರಿಲಿ, ಅಂಥದ್ರಲ್ಲಿ ಇವರು ದಿನಾ ಸ್ನಾನ ಮಾಡ್ತಾ ಇರ್ತಾರೆ. ಒಂದಿನ ವೇದವ್ಯಾಸ ದೇವರೇ ಬರ್ತಾರಂತೆ, ಸಾಕ್ಷಾತ್ ವೇದವ್ಯಾಸ ದೇವರು ಬಂದು ಶ್ರೀಮದಾಚಾರ್ಯರನ್ನ ಆಶ್ರಮಕ್ ಬಾ ಅಂತ ಹೇಳಿ ಕರೆದ್ಬಿಟ್ಟು ಹೋಗ್ತಾರೆ. ವೇದವ್ಯಾಸರು ಶ್ರೀಮದಾಚಾರ್ಯರ್ಗ್ ಮಾತ್ರ ಕಾಣಿಸ್ಕೊಂಡಿದ್ರು, ಬೇರೆಯವ್ರಿಗೆಲ್ಲ ಹೇಗ್ ಕಾಣಿಸ್ಕೊಂಡ್ರು ಅಂದ್ರೆ ಜಸ್ಟ್ ಒಂದು ಸ್ಪಾರ್ಕ್ ಅಂದ್ರೆ ಬೆಳಕಿನ ಕಿಡಿ ಹೀಗ್ ಬಂದ್ ಹಂಗ್ ಹೋದಂಗ ಆಯ್ತಂತೆ. ಅಷ್ಟಾದ್ರೂ ಕಾಣಿಸಿದ್ಯಲ್ಲ, ಭಾಗ್ಯ ಅಲ್ಲ. ನಮ್ಗದು ಕಾಣಲ್ಲ. ಆಚಾರ್ಯರು ಇವತ್ತು ಅದೃಶ್ಯರಾಗಿದ್ದುಕೊಂಡು ಅನಂತೇಶ್ವರ ದೇವರನ್ನ ಮತ್ತೆ ಕೃಷ್ಣನ್ನೆಲ್ಲ ಸೇವೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಮ್ಗೆ ಎಲ್ಲಿ ಕಾಣಿಸ್ತಾರೆ ಆಚಾರ್ಯರು? ಅನಂತೇಶ್ವರ ದೇವಸ್ಥಾನಕ್ಕೆ ಹೋದ್ರೆ, ಕೃಷ್ಣನ ಹತ್ರ ಹೋದ್ರೆ ಆಚಾರ್ಯರು ಕಾಣಿಸ್ಕೋತಾರ? ಕಾಣಿಸ್ಕೊಳಲ್ಲ. ನಮ್ ಯೋಗ್ಯತೆ ಇಲ್ಲ, ನಾವು ಪಾಪಿಗಳು, ತಲೆ ಚಚ್ಕೋಬೇಕು ನಮಗ್ ನಾವು, ನಮ್ ಯೋಗ್ಯತೆ ಇಲ್ಲ ಅಂತ ಅಳಬೇಕು ನಾವು. ಅದು ಬಿಟ್ಟು ಇರೋ ಈ ಯೋಗ್ಯತೆಗೆ ಚಾಲೆಂಜ್ ಹಾಕ್ತಿವಿ. ಇದೆಲ್ಲಿ ಭಗವಂತ ಕಾಣಿಸ್ತಾನ, ತೋರ್ಸ್ಬಿಡು ನೋಡೋಣ ಅಂತ. ಭಗವಂತ ಏನ್ ನಮ್ಮ ಅಪ್ಪನ ಮನೆ ಆಸ್ತಿ ಕಾಣಿಸ್ಕೊಂಡ್ಬಿಡೋದಕ್ಕೆ? ಆ ರೀತಿ ನಮ್ ಯೋಗ್ಯತೆ ಏನಿಲ್ದೇ ಇದ್ರುನು ಇಲ್ಲಿ ವೇದವ್ಯಾಸ ದೇವರೇ ಬಂದು ಕರೆದ್ಬಿಟ್ಟು ಹೋಗ್ತಾ ಇದ್ದಾರೆ ಶ್ರೀಮದಾಚಾರ್ಯರಿಗೆ, ನನ್ನ ಆಶ್ರಮಕ್ ಬಾ ಅಂತ ಹೇಳಿ. ಅಲ್ಲಿರೋ ಜನಗಳು ಎಂತ ಯೋಗ್ಯ ಜನಗಳಿದ್ದಾರೆ. ವೇದವ್ಯಾಸ ದೇವರು ಕಾಣಿಸ್ಕೊಂಡೇ ಇದ್ರುನು ಒಂದು ಬೆಳಕಿನ ಕಿಡಿ ಹಿಂಗ್ ಬಂದ್ ಹಂಗ್ ಹೋದಂಗ ಆಯ್ತಂತೆ. ಮಾರನೇ ದಿನ ಏನ್ ಮಾಡ್ತಾರೆ ಶ್ರೀಮದಾಚಾರ್ಯರು, ಯಾರಿಗೂ ಹೇಳಲ್ಲ. ಒಂದು ಯಾಕಂದ್ರೆ ಕಾಷ್ಟ ಮೌನ ವ್ರತದಲ್ಲಿ ಇರ್ತಾರಲ್ಲ, ಒಂದ್ ಕಡೆ ನೆಲದ ಮೇಲೆ ಬರೀತಾರಂತೆ. ಇದಕ್ಕೆ ಸಂಸ್ಕೃತ ಶ್ಲೋಕ ಇದೆ, ನಾನು ಒಂದ್ಸರಿ ಹೇಳ್ತೀನಿ ನಿಮ್ಗೆ. ಶ್ರೀಮದಾಚಾರ್ಯರದು ಫ್ರೇಮ್ ಹಾಕಿ ಇಟ್ಟಿಸ್ಕೋಬೇಕಾಗಿರುವಂತ ಶ್ಲೋಕ ಇದು, ಅರ್ಥ ಹೇಳೋದವ್ರು. ಈ ಬದ್ರಿ ಕ್ಷೇತ್ರಕ್ಕೆ ಸಮವಾಗಿರುವಂತ ಕ್ಷೇತ್ರ ಮತ್ತೊಂದಿಲ್ಲ, ಈ ಗಂಗಾ ನದಿಗೆ ಸಮನಾಗಿರುವಂತಹ ಪವಿತ್ರ ತೀರ್ಥ ಇನ್ನೊಂದಿಲ್ಲ, ವಿಷ್ಣುಗೆ ಸಮನಾಗಿರುವಂತಹ ದೇವ ಮಗದೊಬ್ಬ ಇಲ್ಲ, ಇನ್ನೊಬ್ಬ ಇಲ್ಲ. ವಿಷ್ಣುನೇ ಏಕಮೇವ ಅದ್ವಿತೀವ್ಯ, ಅವನನ್ ಬಿಟ್ರೆ ಮತ್ತೊಬ್ರು ದೇವತೆ ಇಲ್ಲ, ಅವನನ್ ಬಿಟ್ರೆ ಅವನೇ ದೊಡ್ಡವನು. ನನ್ನ ಮಾತಿಗೆ ಸಮವಾಗಿರುವಂತಹ ಹಿತಕರವಾಗಿರೋ ಮಾತು ಇನ್ನೊಂದಿಲ್ಲ. ಅಂದ್ರೆ ನಾನ್ ನಿಮಗೆ ಎಷ್ಟು ಪ್ಲೀಸಿಂಗ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಅದನ್ನ ಆಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅದು ನಮ್ಗೆ ಒಳಿತನ್ನ ತಂದ್ಕೊಡುತ್ತೆ, ಹಿತವನ್ನ ತಂದ್ಕೊಡುತ್ತೆ. ಹಿತ ಅಂದ್ರೆ ಒಳಿತು ಅಂತ, ನಮ್ಗೆ ಒಳ್ಳೇದನ್ನ ಮಾಡುತ್ತೆ. ನನ್ನ ಮಾತಿಗೆ ಸಮನಾಗಿರುವಂತ ಹಿತಕರವಾಗಿರೋ ಮಾತು ಇನ್ನೊಂದಿಲ್ಲ. ನಾನು ವೇದವ್ಯಾಸ ದೇವ್ರನ್ನ ನೋಡಕ್ ಹೋಗ್ತಾ ಇದ್ದೀನಿ, ವೇದವ್ಯಾಸ ದೇವ್ರು ಕರೆದಿದಾರಲ್ಲ ಆಶ್ರಮಕ್ ಬಾ ಅಂತ, ಹೋಗ್ತಾ ಇದ್ದೀನಿ. ವಾಪಸ್ ಬರ್ತೀನೋ ಇಲ್ವೋ ಅದು ವೇದವ್ಯಾಸ ದೇವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ವೇದವ್ಯಾಸ ದೇವ್ರು ಹೇಳಿದ್ರೆ ಅಲ್ಲಿಂದ ವಾಪಸ್ ಬರ್ತೀನಿ, ಇಲ್ದೇ ಇದ್ರೆ ಇಲ್ಲ ಅಲ್ಲ. ಆ ರೀತಿ ಶ್ರೀಮದಾಚಾರ್ಯರು ನೋಡಕ್ ಹೋಗ್ತಾ ಇದ್ದೀನಿ ವೇದವ್ಯಾಸ ದೇವ್ರನ್ನ, ಹಿಂದಿರುಗಿ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬರ್ದಿಟ್ಬಿಟ್ಟು ಹೋಗಿರ್ತಾರಂತೆ. ಶಿಷ್ಯರೆಲ್ಲ ಮಲಗಿರ್ತಾರಲ್ಲ, ಅದಕ್ಕೆ ಅವಾಗ್ಲೇನೆ ಇದನ್ ಓದಿರೋ ಶಿಷ್ಯರಿಗೆ ಏನಾಗುತ್ತೆ, ಶಾಕ್ ಆಗ್ದಂಗೆ ಇರುತ್ತಾ, ದುಃಖ ತಡಿಯಕ್ ಆಗೋದಿಲ್ವಂತೆ. ದುಃಖ, ಎಷ್ಟು ದುಃಖ ಆಗುತ್ತೆ. ಆಚಾರ್ಯರಂತ ಆಚಾರ್ಯರು ಅವ್ರನ್ನ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ನಮಗೆ ಆಚಾರ್ಯರ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಅವ್ರ ಕತೆ ಕೇಳೋದಕ್ಕೂ ನಮ್ಗೆ ಒಂಥರ ಇದು ಲೆಥಾರ್ಜಿ. ಆದ್ರೆ ಅವ್ರ ಶಿಷ್ಯರು ಅವ್ರ ಜೊತೆನೆ ಇದ್ದಂಥವ್ರು, ಅವ್ರು ಹೇಳ್ತಾರಂತೆ, ಸ್ವಾಮಿ ನಮ್ಮನ್ನ ಅನಾಥರನ್ನಾಗಿ ಬಿಟ್ಟು ಹೋಗ್ಬಿಟ್ರಲ್ಲ ನೀವು,
ಅಂತ ಹೇಳಿ ಹೇಳಬೇಕು ಅನ್ಕೊಂಡಿರ್ತಾರೆ. ಆದ್ರೂ ಕೂಡ ಏನ್ ಗೊತ್ತಾ, ಹೇಳಲ್ವಂತೆ ಅವರು. ಅದು ಅವ್ರ ಗ್ರೇಟ್ನೆಸ್, ಶಿಷ್ಯರು ಗ್ರೇಟ್ನೆಸ್. ಯಾಕಂದ್ರೆ ಮನ್ಸಲ್ಲೂ ಕೂಡ ಅವ್ರು ಆ ರೀತಿ ಯೋಚನೆ ಮಾಡ್ಲಿಲ್ಲ ಅಂತೆ. ದೊಡ್ಡವರು ಈ ರೀತಿ ಏನೋ ಒಂದು ಬರೆದ್ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಅವ್ರೆಲ್ಲರಿಗೂ ಗೊತ್ತು ಶ್ರೀಮದ್ ಆಚಾರ್ಯರು ಯಾವ ರೀತಿ ಯೋಗ್ಯತೆ ಇರೋರು ಅಂತ. ಜೀವೋತ್ತಮರು ಹೀಗ್ ಬರೆದು ಹೋಗಿದ್ದಾರೆ ಅಂತಂದ್ರೆ ಮೇ ಬಿ ಏನೋ ಪರ್ಪಸ್ ಇರುತ್ತೆ. ನಾವ್ ಅದಕ್ಕೆ ಅಡ್ಗಾಲ ಹಾಕಿದ್ರೆ ಆಮೇಲೆ ಅವ್ರಿಗೆ ತೊಂದರೆ ಆಗಬಹುದು. ಅವ್ರ ವೇ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಸುಮ್ಮನೆ ನಿಂತು ಬಿಡ್ತಾರಂತೆ. ಹತ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡ್ ಬಿಡ್ತಾರೆ. ಆದ್ರೆ ಸತ್ಯತೀರ್ಥರು ಅಂತ ಅವರಲ್ಲಿ ಒಬ್ರು ಇರ್ತಾರೆ. ಅಂದ್ರೆ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾಗ್ಲೆಲ್ಲ ಬರ್ಕೋತಾ ಇದ್ದಿದ್ದು ಗ್ರಂಥಗಳನ್ನ. ಅದು ಸತ್ಯತೀರ್ಥರು ಮಾಡ್ತಾ ಇದ್ದಂತಹ ಕೆಲಸ. ಅವ್ರಿಗೆ ಗುರುಗಳು ಹೋಗಿದ್ದು ತಡಿಯಕ್ಕಾಗಲ್ವಂತೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಶ್ರೀಮದಾಚಾರ್ಯರು ಮೇ ಬಿ ಈ ದಾರಿಲಿ ಹೋಗಿರಬಹುದು ಅಂತ ತಿಳ್ಕೊಂಡು ಹಿ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ದಟ್ ರೂಟ್. ಆ ರೂಟ್ಗೆ ಹೋಗ್ತಾರೆ. ದೂರದಲ್ಲಿ ಗುರುಗಳು ಕಾಣಿಸ್ತಾರಂತೆ. ಓಡ್ತಾರಂತೆ. ಗುರುಗಳು ಕಾಣಿಸಿದ್ರಲ್ಲ, ಓಡ್ತಾ ಓಡ್ತಾ ಅವ್ರನ್ನ ಫಾಲೋ ಮಾಡ್ತಾರೆ. ಈವ್ನಿಂಗ್ ಆಗ್ತಾ ಬರುತ್ತೆ, ಸಂಜೆ ಆಗ್ತಾ ಬರುತ್ತೆ. ಆಗ ಏನ್ ನೋಡೋದು ಸತ್ಯತೀರ್ಥರು, ಶ್ರೀಮದಾಚಾರ್ಯರು ಒಂದ್ ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ಹಾರ್ಕೊಂಡು ಹಾರ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರಂತೆ. ಹೆಜ್ಜೆ ಇಡೋದಲ್ಲ, ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ತಾ ಇರ್ತಾರ ಅವರು. ಹಿಮಾಲಯನ್ ರೇಂಜಸ್ ಅಲ್ಲಿ ಬದರಿ ಹತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೆಟ್ಟಗಳಿದೆ ಅಂತ, ಪರ್ವತಗಳು. ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಹಾರ್ಕೊಂಡು ಹೋಗ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು. ಸತ್ಯತೀರ್ಥರಿಗೆ ಹಾರಕ್ಕಾಗತ್ತಾ? ಅವರು ಓಡ್ಬೋದಷ್ಟೇ ಮ್ಯಾಕ್ಸಿಮಮ್, ನಡಿಬೋದು, ಓಡ್ಬೋದು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಬೆಟ್ಟ ಹತ್ತಿ ಮತ್ತೆ ಇಳಿಬೇಕಲ್ಲ. ನೆಕ್ಸ್ಟ್ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಒಂದ್ ಬೆಟ್ಟ ಹತ್ಬೇಕು, ಒಂದ್ ಬೆಟ್ಟ ಇಳಿಬೇಕು, ಎರಡನೇ ಬೆಟ್ಟ ಹತ್ಬೇಕು, ಎರಡನೇ ಬೆಟ್ಟ ಇಳಿಬೇಕು, ಮೂರನೇ ಬೆಟ್ಟ ಹತ್ಬೇಕು, ಮೂರನೇ ಬೆಟ್ಟ ಇಳಿಬೇಕು. ಹಾಗಲ್ವಾ? ಅದಕ್ಕೆ ಸತ್ಯತೀರ್ಥರು ಏನ್ ಮಾಡ್ತಾರೆ, ಬೆಟ್ಟ ಹತ್ತಿ ಇಳಿತಾರಂತೆ. ಅಷ್ಟೊತ್ತಿಗೆ ಆಚಾರ್ಯರು ಜಂಪ್ ಮಾಡ್ಕೊಂಡು ಹೋಗ್ತಾ ಇದಾರಲ್ವಾ, ಅವರು ಹಾರ್ತಾ ಇದಾರಲ್ಲ, ಹಾಗಾಗಿ ತುಂಬಾ ದೂರ ಹೋಗ್ಬಿಟ್ಟಿರ್ತಾರೆ. ಕತ್ಲು ಬೇರೆ ಆಗಿರುತ್ತೆ. ಸತ್ಯತೀರ್ಥರಿಗೆ ಹಿಂದಕ್ಕೆ ಹೋಗೋದಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಹಿಂದಕ್ಕೆ ಹೋಗೋದಕ್ಕೂ ರೂಟ್ ಗೊತ್ತಾಗಲ್ಲ, ಮುಂದಕ್ಕೆ ಹೋಗೋದಕ್ಕಂತೂ ಮೊದ್ಲೇ ರೂಟ್ ಗೊತ್ತಾಗಲ್ಲ. ಏನ್ ಮಾಡ್ಬೇಕು ಅವ್ರು ಅವಾಗ ಅಂತ ಟೈಮಲ್ಲಿ? ಅದಕ್ಕೆ ಏನ್ ಮಾಡ್ತಾರೆ, ತುಂಬಾ ಹೆದರಿಕೆ ಆಗ್ಬಿಡತ್ತೆ ಅವ್ರಿಗೆ. ಸಿಕ್ಕಾಕೊಂಡ್ಬಿಟ್ನಲ್ಲ ಈಗ ಅಂತ. ಯಾಕಂದ್ರೆ ಮುಂದೆನೂ ಹೋಗಕ್ಕಾಗಲ್ಲ, ಹಿಂದೆನೂ ಹೋಗಕ್ಕಾಗಲ್ಲ. ಗುರುಗಳಿಗೇನೆ ಸ್ಮರಣೆ ಮಾಡ್ತಾ ಅವರು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾರಂತೆ ಅಲ್ಲೇನೆ. ಗುರುಗಳ ಸ್ಮರಣೆಯಿಂದ ನಮಗ್ ಸಿಕ್ಕುವಂತ ಲಾಭ ಏನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಆಗ ಒಂದು ಚಮತ್ಕಾರನೇ ಆಗ್ಬಿಡತ್ತಂತೆ, ಒಂದು ಸರ್ಪ್ರೈಸಿಂಗ್ ಥಿಂಗ್. ಶ್ರೀಮದಾಚಾರ್ಯರು ವಾಪಸ್ ಬರ್ತಾರಂತೆ. ಅವ್ರೇನಂತೆ ಅಲ್ವಾ, 4 ಹೆಜ್ಜೆಲ್ 4 ಮೌಂಟೈನ್ ದಾಟಿರ್ತಾರೆ. ಇನ್ 4 ಹೆಜ್ಜೆ ಇಟ್ಕೊಂಡು ಹಿಂದೆ ಬಂದ್ರೆ 4 ಮೌಂಟೈನ್ ಇಂದ ಕೆಳಗಡೆ ಬಂದಿರ್ತಾರೆ. ಆಗ ಹಿಂದಕ್ಕೆ ಹೋಗು ಅಂತ ಕೈ ಸನ್ನೆ ಮಾಡ್ತಾರಂತೆ. ವಾಪಸ್ ಹೋಗು, ನನ್ನನ್ನು ಫಾಲೋ ಮಾಡಬೇಡ, ಹಿಂದಕ್ಕೆ ಹೋಗು ಅಂತ ಹೇಳಿ ಕೈಯಲ್ಲಿ ಸನ್ನೆ ಮಾಡಿ ತೋರಿಸ್ತಾರೆ. ಆಗ ಒಂಥರ ವಿಚಿತ್ರವಾಗಿ ಗಾಳಿ ಬೀಸಕ್ ಶುರುವಾಗತ್ತಂತೆ. ಆ ಗಾಳಿ ಬಂದು ಸತ್ಯತೀರ್ಥರನ್ನ ಹೊತ್ಕೊಂಡು ಹೋಗುತ್ತಂತೆ ಗಾಳಿ. ಇವಾಗ ಟಾರ್ನಾಡೋ ಎಲ್ಲ ಬಂದ್ರೆ ಹೇಗೆ ಎಲ್ಲೆಲ್ಲೋ ಹಾರ್ಕೊಂಡು ಹೊಟ್ಟೋಗಿ ಬಿದೋಗ್ತಾರೆ ಜನಗಳು, ಆ ರೀತಿ ಗಾಳಿ ಬಂದಿದ್ದಕ್ಕೆ ಆ ಗಾಳಿ ಸತ್ಯತೀರ್ಥರನ್ನ ಎತ್ಕೊಂಡು ಬಂದು, ಸತ್ಯತೀರ್ಥರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಮಾರ್ನಿಂಗ್, ಅದೇ ಜಾಗಕ್ಕೆ ಕರ್ಕೊಂಬಂದ್ ಬಿಡ್ತಂತೆ ಗಾಳಿ. ಧಪ್ ಅಂತ ಸೌಂಡ್ ಆಗತ್ತೆ. ಆಗ ಬೇರೆಯವರೆಲ್ಲ ಏನೋ ಶಬ್ದ ಆಯ್ತಲ್ಲ ಅಂತ ಶಿಷ್ಯರೆಲ್ಲ ಹೊರಗಡೆ ಓಡ್ ಬರ್ತಾರಂತೆ. ಬಂದು ನೋಡಿದ್ರೆ ಸತ್ಯತೀರ್ಥರು ನಿಂತಿದಾರಲ್ಲಿ. ಆಮೇಲೆ ಎಲ್ರು ಸತ್ಯತೀರ್ಥರು, ಅವ್ರಿಗೆ ನೋಡಿ ಬೆಳಿಗ್ಗೆನೆ ಶ್ರೀಮದಾಚಾರ್ಯರು ಹೋಗಿದ್ದಾರೆ, ಅದೊಂದು ಟೆನ್ಷನ್. ಆಮೇಲೆ ನೋಡಿದ್ರೆ ಸತ್ಯತೀರ್ಥರು ಹೋಗ್ಬಿಟ್ರು, ಅದಿನ್ನ ಡಬಲ್ ಟೆನ್ಷನ್. ಈಗ ಸದ್ಯ ಅಂತೂ ಇಂತೂ ಸತ್ಯತೀರ್ಥರು ವಾಪಸ್ ಬಂದ್ರಲ್ಲ ಅಂತ ಹೇಳಿ ಅವ್ರನ್ನ ಕರ್ಸ್ಕೋತಾರೆ ಒಳಗಡೆ. ಗುರುಗಳು ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ ಹೋಗ್ತಾ ಇದ್ದಿದ್ದು, ಗುರುಗಳು ಕೈ ಸನ್ನೆ ಮಾಡಿದ್ದು, ಆಗ ಯಾವುದೋ ಗಾಳಿ ಕ್ರಿಯೇಟ್ ಆಗಿ ಅದ್ ನನ್ನನ್ನು ಕರ್ಕೊಂಬಂದು ಇಲ್ಲಿಗೆ ಬಿಟ್ಟಿದ್ದು ಅಂತೆಲ್ಲ ಏನೇನೆಲ್ಲ ನೋಡಿದ್ರು ಶ್ರೀಮದ್ ಆಚಾರ್ಯರ ಮೇಲೆ, ಅದೆಲ್ಲವನ್ನು ಅವ್ರೇನ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರಂತೆ ಶಿಷ್ಯರಿಗೆ. ಆಗ ಎಲ್ರೂ ಕೂಡ ಶ್ರೀಮದಾಚಾರ್ಯರು ಕಾರುಣ್ಯ, ಅವರ ಅನುಗ್ರಹ. ಅದಕ್ಕೆ ನಾವು ಕಷ್ಟದಲ್ಲಿದ್ದಾಗ ಮಧ್ವ 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 ಹೇಳೋದಕ್ ಕಷ್ಟನಾ? ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತೆ. ನರಜನ್ಮ ಬಂದಿದೆ, ಮನುಷ್ಯ ಜನ್ಮ ಬಂದಿದೆ, ನಾಲ್ಗೆ ಭಗವಂತ ಕೊಟ್ಟಿದ್ದಾನೆ, ಕೃಷ್ಣ ಅನ್ನಕ್ಕಾಗಲ್ವಾ? ಅಷ್ಟೂ ಆಗಲ್ವಾ ನಮ್ ಕೈಯಲ್ಲಿ? ಮತ್ ನಾಲ್ಗೆ ಏನಕ್ಕದು? ಏನಕ್ಕಿದೆ ನಾಲ್ಗೆ? ಏನೂ ಇಲ್ಲ. ಕಪ್ಪೆ ನಾಲ್ಗೆ ಅಂತ ಬೈತಾರೆ. ಆಕ್ಚುಲಿ ಕಿವಿ ಮುಚ್ಕೋಬೇಕು ದಾಸರು ಹೇಳ್ತಾ ಇದ್ರೆ ನಮ್ಗೆ. ಕಣ್ಣು ಭಗವಂತನ್ ನೋಡ್ಬೇಕು, ಭಗವಂತನ ರೂಪ ನೋಡ್ಬೇಕು, ಭಗವಂತನ ಸೌಂದರ್ಯ ನೋಡ್ಬೇಕು, ಭಗವಂತನ ಪ್ರತಿಮೆಗಳನ್ನ ನೋಡ್ಬೇಕು, ಭಗವಂತನ ದೇವಾಲಯಗಳನ್ನ ನೋಡ್ಬೇಕು ಅಂತ ಕಣ್ಣು ನೀನ್ ನೋಡ್ತಾ ಇಲ್ಲ ಅಂತಂದ್ರೆ ಅದು ಕಣ್ಣಲ್ಲ, ಅದು
ನವಿಲಿನ ಕಣ್ಣು, ನವಿಲ್ ಗೆರೆ ಮೇಲೆ ನವಿಲ್ ಗರಿ ಮೇಲೆ ಕಣ್ಣುಗಳಿರ್ತಾವಲ್ಲ, ಆ ಕಣ್ಣು ಅಂತ ಹೇಳ್ತಾರೆ. ಹಾಗೆ ಆ ರೀತಿ ನಾಲ್ಗೆ ಇದೆ. ಆ ನಾಲ್ಗೆಯಲ್ಲಿ ಭಗವಂತನ ಗುಣಗಾನ ಮಾಡ್ತಾ ಇಲ್ಲ, ಭಗವಂತನ ಹೆಸರು ಬರ್ತಾ ಇಲ್ಲ, ಭಗವಂತನ ಭಕ್ತರ ಹೆಸರು ಬರ್ತಾ ಇಲ್ಲ. ಆಗಾರ್ ನಾಲ್ಗೆ ಏನದು? ಅದು ಕಪ್ಪೆ ನಾಲ್ಗೆ ಇದ್ದಂಗೆ ಅಂತ. ಅದು ವಟ 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 ಕೊಯ್ 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 ಅಂತ ಇರುತ್ತೆ. ಅದಕ್ಕೇನಾದ್ರೂ ವ್ಯಾಲ್ಯೂ ಇದೆಯಾ ಕಪ್ಪೆ ನಾಲ್ಗೆಗೆ? ನಮ್ಮ ನಾಲ್ಗೆನೂ ಹಾಗೆ ಅಂತ ಹೇಳ್ತಾರೆ. ಹಾಗೆ ಆ ರೀತಿ ಕಾಲ್ಗಳಿದೆ. ಭಗವಂತನ ದೇವಸ್ಥಾನಕ್ಕೆ ಹೋಗ್ಬೇಕು, ಅದು ಹೋಗಲ್ಲ ಅಂತಂದ್ರೆ ಕಾಲಲ್ಲ, ಅದು ಮರದ ತುಂಡು ಅಂತ ಹೇಳ್ತಾರೆ. ಹೀಗೆ ತುಂಬಾನೇ, ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ ಆಗಿ ಹೋಗಿತಾರೆ ದಾಸರು. ಆದ್ರೂ ನಮಗ್ ಬುದ್ಧಿ ಬರಲ್ಲ. ಸೊ ಆ ರೀತಿ ಹೇಳ್ತಾರೆ. ಆಮೇಲೆ ಈ ಸತ್ಯತೀರ್ಥರು ಯಾರು ಅಂತಂದ್ರೆ, ಅವರು ಸಾಕ್ಷಾತ್ ಅಚ್ಯುತ ಪ್ರೇಕ್ಷರ ಶಿಷ್ಯರೇನೆ. ಇವರು ಕೂಡ ಅಚ್ಯುತ ಪ್ರೇಕ್ಷರ ಶಿಷ್ಯನೇನೆ. ಮುಂದೆ ಏನ್ ಮಾಡ್ತಾರೆ ಅವರು? ಭಂಡಾರ್ಕೇರಿ ಮಠದ ಪರಂಪರೆ ಏನ್ ಬರುತ್ತೆ ಅಚ್ಯುತ ಪ್ರೇಕ್ಷರ ಆದ್ಮೇಲೆ, ಅವ್ರ ಪರಂಪರೆನ ಇವರು ಮುಂದುವರಿಸ್ತಾರೆ. ಶ್ರೀಮದ್ ಆಚಾರ್ಯರಿಗೆ ಇವರು ವಿದ್ಯಾ ಶಿಷ್ಯರಾಗಬೇಕು, ಡೈರೆಕ್ಟ್ ಶಿಷ್ಯರಲ್ಲ. ಡೈರೆಕ್ಟ್ ಶಿಷ್ಯರು ಅಚ್ಯುತ ಪ್ರೇಕ್ಷರ ಶಿಷ್ಯರು ಸತ್ಯತೀರ್ಥರು. ಇವ್ರಿಗೆ ವಿದ್ಯಾ ಶಿಷ್ಯರು ಶ್ರೀಮದಾಚಾರ್ಯರು, ಇವರಿಗೆ ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಸತ್ಯತೀರ್ಥರಿಗೆ. ಈ ಕಡೆ ಶ್ರೀಮದಾಚಾರ್ಯರು ವೇದವ್ಯಾಸರಿದಾರಲ್ಲ ಬದ್ರಿಲಿ, ಅಲ್ಲಿ ವೇದವ್ಯಾಸರಿರೋ ಬದ್ರಿ ಬೇರೆ, ವ್ಯಾಸಬದ್ರಿ ಅಂತ ಕರೀತಾರ ಅದನ್ನ. ಅಲ್ಲಿಗೆ ಬಂದು ಸೇರ್ಕೋತಾರಂತೆ. ದೂರದಲ್ಲಿ ಬರ್ತಾ ಇರೋ ಶ್ರೀಮದಾಚಾರ್ಯರನ್ನ ನೋಡಿ ವೇದವ್ಯಾಸರ ಶಿಷ್ಯರು ಇರ್ತಾರಲ್ಲ, ಅವರೆಲ್ಲ ತುಂಬಾ ಖುಷಿ ಆಗತ್ತಂತೆ ಆ ಋಷಿಗಳಿಗೆ. ಅವ್ರಿಗೆ ತಕ್ಷಣ ಅವ್ರು ಏನ್ ಮಾಡ್ತಾರೆ, ವೇದವ್ಯಾಸರು ಇದ್ದಲ್ಲಿಗೆ ಬಂದು ಆಚಾರ್ಯರು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ವೇದವ್ಯಾಸರು ಶ್ರೀಮದ್ ಆಚಾರ್ಯರನ್ನ ಏಳಿಸ್ತಾರೆ. ಅಂದ್ರೆ ಅವರು ಬಗ್ಗಿ ನಮಸ್ಕಾರ ಮಾಡಿರ್ತಾರಲ್ಲ, ಅವ್ರನ್ನ ಏಳಿಸ್ಬಿಟ್ಟು ತಬ್ಕೋತಾರಂತೆ. ಭಗವಂತ ತಬ್ಕೋತಾನೆ ಶ್ರೀಮದ್ ಆಚಾರ್ಯರನ್ನ, ಭಗವಂತ ತಬ್ಕೋತಾನೆ. ಅಷ್ಟರಲ್ಲಿ ಒಬ್ರು ಋಷಿ ಬಂದ್ಬಿಟ್ಟು ಶ್ರೀಮದ್ ಆಚಾರ್ಯರಿಗೆ ಒಂದು ಆಸನ ರೆಡಿ ಮಾಡ್ತಾರೆ, ಯೋಗ್ಯವಾಗಿರೋ ಆಸನ. ಫಸ್ಟ್ ವೇದವ್ಯಾಸರು ಕೂತ್ಕೋತಾರೆ, ಕೂತ್ ಮೇಲೆ ಶ್ರೀಮದ್ ಆಚಾರ್ಯರು ಕೂತ್ಕೋತಾರಂತೆ. ಆಮೇಲೆ ಎಲ್ರಿಗೂ ಕೂಡ ವೇದವ್ಯಾಸ ದೇವರು ಶ್ರೀಮದ್ ಆಚಾರ್ಯರನ್ನ ಇಂಟ್ರಡ್ಯೂಸ್ ಮಾಡ್ಕೊಡ್ತಾರೆ. ಅವರು ಹೇಳ್ಬೇಕಲ್ವಾ ಇಂಥವನು ಅಂತ, ಆ ತರ ಹೇಳ್ತಾರೆ. ವೇದವ್ಯಾಸ ದೇವರು ಶ್ರೀಮದ್ ಆಚಾರ್ಯರನ್ನ ಜೊತೆ ಕರ್ಕೊಂಡು ಹೋಗಿ ವೇದ ಉಪನಿಷತ್ತುಗಳ ಬಗ್ಗೆ ಮಾತುಕತೆ ಮಾಡ್ತಾರಂತೆ. ಒಂದು ದಿನ ಇನ್ನೊಂದು ಬದರಿಕಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಬದ್ರಿ ಅಂದ್ರೆ ನಾವೆಲ್ಲ ಒಂದೇ ಕೇಳಿರ್ತೀವಿ. ಬದ್ರಿ ಅಂದ್ರೆ ನಾರಾಯಣನ್ ದೇವಸ್ಥಾನ ಇದೆಯಲ್ಲ, ಅದು ಚಾರ್ಧಾಮ್ ಯಾತ್ರಾ ಓಪನ್ ಆಗುತ್ತೆ ಅಕ್ಷಯ ತೃತೀಯಾಗೆ, ದೀಪಾವಳಿ ಆದ್ಮೇಲೆ ಕ್ಲೋಸ್ ಆಗುತ್ತೆ, ಇಷ್ಟೇ ಗೊತ್ತಿರೋದು ನಮ್ಗೆ, ಲಿಮಿಟೆಡ್ ನಾಲೆಡ್ಜ್. ಅದರಲ್ಲಿ ವ್ಯಾಸ ಬದ್ರಿ ಬೇರೆ ಇದೆ. ಆಮೇಲೆ ನರ ನಾರಾಯಣರು, ನರ ಅಂದ್ರೆ ಅರ್ಜುನ, ನಾರಾಯಣ ಅಂದ್ರೆ ಸಾಕ್ಷಾತ್ ಭಗವಂತ, ಅವರಿಬ್ರು ಇರೋ ಜಾಗ ಕೂಡ ಇದೆ. ನರ ನಾರಾಯಣ ಬೆಟ್ಟ ಅಂತ ಕರಿತೀವಿ ಅದನ್ನ. ವ್ಯಾಸಬದ್ರಿ ಹೋದಾಗ ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡ್ತಾರೆ. ನರನಾರಾಯಣ ಬೆಟ್ಟ ಅಲ್ಲೇ ಹಿಂದೆ ಕಾಣುತ್ತೆ. ಅಲ್ಲಿ ಒಂದಿನ ಬದ್ರಿಕಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನರ ಮತ್ತೆ ನಾರಾಯಣರಿರ್ತಾರೆ. ನಾರಾಯಣ ದೇವರಿಗೆ ಶ್ರೀಮದ್ ಆಚಾರ್ಯರು ನಮಸ್ಕಾರ ಮಾಡ್ತಾರೆ. ನಾರಾಯಣ ದೇವರು ಕೂಡ ಶ್ರೀಮದ್ ಆಚಾರ್ಯರನ್ನ ಏಳಿಸಿ ಅವ್ರನ್ನ ತಬ್ಕೋತಾರಂತೆ, ಅವ್ರನ್ನ ತಮ್ಮ ಹತ್ರ ಕೂಡಿಸ್ಕೋತಾರೆ. ಆಯ್ತಾ? ಈ ರೀತಿ ಇಷ್ಟನ್ನ ಅವರು ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರನ್ನ ಮತ್ತೆ ನಾರಾಯಣ ದೇವರನ್ನ ನೋಡಿರೋ ಅಂಥದ್ದು. ಎಷ್ಟ್ರ ಮಟ್ಟಿಗೆ ಗ್ರೇಟ್ನೆಸ್ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಹಾಗಾದ್ರೆ ಶ್ರೀಮದ್ ಆಚಾರ್ಯರು ಯಾರು? ಸಾಕ್ಷಾತ್ ವೇದವ್ಯಾಸರ ದರ್ಶನ ಮಾಡಿರೋರು, ಸಾಕ್ಷಾತ್ ನಾರಾಯಣ ದೇವರ ದರ್ಶನ ಮಾಡಿರುವಂಥವ್ರು, ಇಷ್ಟೊಂದೆಲ್ಲ ಇದನ್ನ ತೋರಿಸ್ದಂಥವ್ರು. ಯಾರಿಗೆ ಸಾಧ್ಯ ಆಗತ್ತೆ 200 ಬಾಳೆಹಣ್ಣು ತಿನ್ನೋದಿಕ್ಕೆ, ಬೆಟ್ಟದಿಂದ ಬೆಟ್ಟಕ್ಕೆ ಜಿಗಿಯೋದಿಕ್ಕೆ? ಇಂಥ ಶ್ರೀಮದಾಚಾರ್ಯರು ಕೊಟ್ಟಿರುವಂತಹ ಭಿಕ್ಷೆ, ಅದನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅವ್ರ ಕೃತಿಗಳನ್ನ, ಅವ್ರ ಗ್ರಂಥಗಳು, ಅವ್ರು ಏನ್ ಕಮೆಂಟ್ರಿ ಕೊಟ್ಟಿದ್ದಾರೆ ಅದನ್ನ ನಾವು ಅಧ್ಯಯನ ಮಾಡೋದಕ್ಕೆ ಎಷ್ಟು ಜನ್ಮಗಳ ಪುಣ್ಯ ಬೇಕೋ. ಶ್ರೀಮದಾಚಾರ್ಯರ ಚರಿತ್ರೆಯನ್ನ ನಾವು ಬಾಯಲ್ಲಿ ಹೇಳೋದಿಕ್ಕೆ, ಕೇಳೋದಿಕ್ಕೆ ನಮ್ಗೆ ಎಷ್ಟು ಪುಣ್ಯ ಸಂಪಾದನೆ ಆಗಿರ್ಬೇಕು. ವಿ ಕ್ಯಾನ್ ನಾಟ್ ಇವನ್ ಇಮ್ಯಾಜಿನ್. ಅಷ್ಟು ಈಸಿ ಅಲ್ಲ ಇದು. ಹಾಗಾಗಿ ಯಾವುದೇ ರೀತಿ ನಾವು ಇದಕ್ಕೆ ತಾತ್ಸಾರ ತೋರಿಸ್ದಂಗೆ, ನೆಗ್ಲಿಜೆನ್ಸ್ ತೋರಿಸ್ದ ಹಾಗೇನೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಕೊಟ್ಕೊಂಡು ತುಂಬಾ ಶ್ರದ್ಧೆ ಭಕ್ತಿಯಿಂದ ನಾವು ಇದನ್ನ ಕೇಳಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸೋಣ. ಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣ ಮಸ್ತು.